ಭಗವಂತ ಶ್ರೀಕೃಷ್ಣ ಸಜ್ಜನರ ರಕ್ಷಣೆಗಾಗಿ ದುಷ್ಟರ ಸಂಹಾರಕ್ಕಾಗಿ ಈ ಭೂಮಿಗೆ ಅವತರಿಸಿದ ಒಂದು ಮಹೋನ್ನತ ಭಗವದ್ರೂಪ. ಅಂತಹ ಭಗವಂತ ಶ್ರೀಕೃಷ್ಣನ ಆರಾಧನೆ ಮಾಡೋದು ಪ್ರತಿಯೊಬ್ಬ ಸಜ್ಜನನ ಕರ್ತವ್ಯ ಎಂಬ ದೃಷ್ಟಿಯಿಂದ ಪೂಜ್ಯ ಶ್ರೀಪಾದರು ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬ ಒಂದು ದಿವ್ಯ ಮಂತ್ರವನ್ನು ಎಲ್ಲರಿಗೂ ಕೂಡ ಉಪದೇಶಿಸಿದ್ದಾರೆ. ಪೂಜ್ಯ ಶ್ರೀಪಾದರ ಈ ಪರಂಪರೆಯಲ್ಲಿ, ಪುತ್ತಿಗೆ ಮಠದ ಪರಂಪರೆಯಲ್ಲಿ ಕೃಷ್ಣ ಮಂತ್ರದ ಉಪದೇಶ ಸಿದ್ಧಿ ಪಡೆತಕ್ಕಂಥ ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು ಜನಪ್ರಿಯರು. ಅಂತಹ ಮಹಾತಪಸ್ವಿಗಳು ಕೂಡ ಕೃಷ್ಣ ಮಂತ್ರವನ್ನು ಎಲ್ಲ ಭಕ್ತರಿಗೆ ಉಪದೇಶ ನೀಡಿ ಅವರ ಇಷ್ಟಾರ್ಥವನ್ನು ಪೂರೈಸಿದ್ದು ದಾಖಲೆಯಾಗಿದೆ. ಇಂತಹ ಅಪೂರ್ವ ಶ್ರೀಕೃಷ್ಣ ಮಂತ್ರವನ್ನು ಎಲ್ಲ ಭಕ್ತ ಜನರು ಜಪಿಸಿ ಅವರ ಇಷ್ಟಾರ್ಥಗಳನ್ನು ಪಡೆಯಬೇಕು. ತನ್ಮೂಲಕ ಶ್ರೀಕೃಷ್ಣನ ಅನುಗ್ರಹವನ್ನು ಕೂಡ ಪಡಬೇಕೆಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ. ಹಾಗೆ ಈ ಕೃಷ್ಣ ಜನ್ಮ ಅಷ್ಟಮಿಯನ್ನು ಚಾಂದ್ರ ಮತ್ತು ಸೌರ ಅಂಥೇಳಿ ಎರಡೂ ಪದ್ಧತಿಯಲ್ಲಿ ಈ ಸತಿ ಬರುವುದರಿಂದ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ 48 ದಿನಗಳ ಕಾಲ ಈ ಉತ್ಸವವನ್ನು ವಿಸ್ತೃತವಾಗಿ ನಡೆಸಬೇಕೆಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ ಆಗಿದೆ. ಎಲ್ಲ ಜನರು ಭಾಗವಹಿಸಲಿ. ಕೃಷ್ಣ ಮಂತ್ರದ ಒಂದು ಉಪದೇಶ ಅವರವರು ಮನೆಯಲ್ಲೇ ಇದ್ದುಕೊಂಡು ಸಾಧನೆ ಮಾಡಿ ಆ ಕೃಷ್ಣ ಮಂತ್ರವನ್ನು ಕನಿಷ್ಠ 108 ದಿವಸಕ್ಕಾದರೂ ಮಾಡಿ ಅವರು 48 ದಿನಗಳ ಕಾಲ ಜಪಿಸಿ ಸೆಪ್ಟೆಂಬರ್ 16ರಂದು ಅದನ್ನು ಕೃಷ್ಣಾರ್ಪಣೆಗೈದು 17, 18, 19ರಲ್ಲಿ ಶ್ರೀಕೃಷ್ಣ ಮಠಕ್ಕೆ ಬಂದು ಪೂಜ್ಯ ಶ್ರೀಪಾದರಿಂದ ಆಶೀರ್ವಾದ ಅನುಗ್ರಹವನ್ನು ಕೂಡ ಪಡೆಯಬಹುದಾಗಿದೆ. ಇಂತಹ ಒಂದು ಸುವರ್ಣ ಅವಕಾಶವನ್ನು ನಿಮ್ಮ ಜೀವನದಲ್ಲಿ ಬಂದಿದೆ. ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. ಎಲ್ಲ ಆಬಾಲ ವೃದ್ಧರಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಪಠಿಸಬಹುದಾದ ಈ ನಾಮದ ಜಪದ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿದೆ. ಮತ್ತು ಈ ಸಂಕಲ್ಪ ನಮ್ಮ ಈ ಭಾರತ ದೇಶ ಸುರಕ್ಷಿತವಾಗಿರಲಿ, ಹಾಗೆ ನಮ್ಮ ಜೀವನ ಸ್ವರ್ಣಮಯವಾಗಿ ಆಗಿರಲಿ, ಬದುಕು ಭಗವಂತನ ಆರಾಧನೆಯಾಗಿ ಒಳ್ಳೆಯ ಸತ್ಪ್ರಜೆಗಳು ಈ ನಿರ್ಮಾಣ ಆಗಲಿ ಎಂಬ ಒಂದು ಸಂಕಲ್ಪ. ಈ ಸಂಕಲ್ಪದ ಒಂದು ನೆನಪಿನಲ್ಲಿ ನೀವು ಈ ಜಪವನ್ನು ಮಾಡಬೇಕೆಂಬುದು ನಮ್ಮ ಶ್ರೀಪಾದರ ಅಪೇಕ್ಷೆಯಂತೆ ನಿಮ್ಮಲ್ಲೆಲ್ಲರೂ ಕೂಡ ಪ್ರಾರ್ಥನೆ. ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಯಾರು ಪಡೆಯಲಿಲ್ಲ ಅವರು ಆನ್ಲೈನ್ ಮೂಲಕ ಕೂಡ ಪಡಿಬಹುದು. ತಾವು ಮನೆಯಲ್ಲಿದ್ದುಕೊಂಡು ಸಾಧನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಪರ್ಯಾಯ ಶ್ರೀಪಾದರು ನಮಗೆಲ್ಲರಿಗೂ ಕೂಡ ನೀಡಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಭಾಗವಹಿಸಬೇಕೆಂಬುದಾಗಿ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಶ್ರೀಕೃಷ್ಣನ ಅನುಗ್ರಹ ನಿರಂತರವಾಗಿರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.